ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ ನಾನು ನ್ಯೂಟ್ರಿಷನ್ ಆ್ಯಂಡ್ ಬಯೋಕೆಮಿಸ್ಟ್ರಿ ಸಿಲೆಬಸ್ ಆ್ಯಂಡ್ ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೀನ್ಸ್ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ, ಮೀನ್ಸ್ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಮತ್ತು ಸಿಲೆಬಸ್ ಯಾವ ಏನೇನು ಇರುತ್ತೆ ಅದರಲ್ಲಿ, ಮತ್ತು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಮೈಂಡಲ್ಲಿ ಒಂದಿರಲಿ ಏನಂದರೆ, ಈ ಬ್ಲೂ ಪ್ರಿಂಟ್ ಏನಪ್ಪ ಅಂದರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎರಡು ಒಮ್ಮೆ ಬಂದಿರೋದು. ಇನ್ನು ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್, ಸೆವೆಂತ್ ಸೆಮ್, ಏಯ್ಟ್ ಸೆಮ್ ಇವೆಲ್ಲ ಬ್ಲೂ ಪ್ರಿಂಟ್ ಇನ್ನೂ ರಬ್ಸ್ ಕಡೆಯಿಂದ ರಿಲೀಸ್ ಆಗಿಲ್ಲ, ಇನ್ನೂ ಬಿಟ್ಟಿಲ್ಲ. ಅಕಸ್ಮಾತ್ ಏನಾದರೂ ಬಿಟ್ಟರೆ ಥರ್ಡ್ ಸೆಮ್ ಮೀನ್ಸ್ ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್ ಅದ್ರ ಜೊತೆ ಬಿಟ್ಟರೆ ಕೂಡ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಬ್ಲೂ ಪ್ರಿಂಟ್ ಕೂಡ ಹೊಸದು ಬರುತ್ತೆ, ಕಂಪಲ್ಸರಿ ಬಂದೇ ಬರುತ್ತೆ. ಸೊ ಅಕಸ್ಮಾತ್ ಬಂದರೆ ಏನಪ್ಪ ಅಂದರೆ ನಾನು ಹೊಸ ಬ್ಲೂ ಪ್ರಿಂಟ್ ಬಂದರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಬಗ್ಗೆ ವರಿ ಬೇಡ. ಸದ್ಯಕ್ಕೆ ಏನಪ್ಪ ಅಂದರೆ ಮೀನ್ಸ್ ಇವಾಗ 3 ಇಯರ್ಸ್ ರಿಪೀಟ್ ಇದೇ ಬ್ಲೂ ಪ್ರಿಂಟ್ನ ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಈ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ, ಎಲ್ಲ ಅರ್ಥ ಆಗುತ್ತೆ. ಮತ್ತು ಸಿಲೆಬಸ್ ಏನೇನಿರುತ್ತೆ ಕೂಡ ಅದನ್ನು ಕೂಡ ಹೇಳ್ತೀನಿ, ಅದರಲ್ಲಿ ಏನೇನು ಟಾಪಿಕ್ಸ್ ಬರುತ್ತೆ ಅದು ಕೂಡ ಹೇಳ್ತೀನಿ. ಈ ವಿಡಿಯೋನ ಎಲ್ಲ ಬೇಸ್ ನರ್ಸಿಂಗ್ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ಗೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ಗ್ರೂಪ್ಸ್ ಇದ್ದರೆ ಆ ಗ್ರೂಪ್ಸಲ್ಲಿ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಫಸ್ಟು ಬಂದುಬಿಟ್ಟು ಬಯೋಕೆಮಿಸ್ಟ್ರಿ ತೊಗೊಳ್ಳೋಣ. ಸೊ ಬಯೋಕೆಮಿಸ್ಟ್ರಿಯಲ್ಲಿ ಏನಪ್ಪ ಅಂದರೆ ಫಸ್ಟ್ ಚಾಪ್ಟ್ರು ಕಾರ್ಬೋಹೈಡ್ರೇಟ್ಸು. ಸೊ ಇದರಲ್ಲಿ ಏನೇನು ಟಾಪಿಕ್ಸ್ ಇರುತ್ತಪ್ಪ ಅಂದರೆ ಡೈಜೆಷನು, ಅಬ್ಜಾರ್ಪ್ಷನು, ಮೆಟಾಬಾಲಿಸಮು, ಅದನ್ನು ನೆಕ್ಸ್ಟ್ ಬಂದುಬಿಟ್ಟು ಬ್ಲಡ್ ಗ್ಲುಕೋಸು. ಸೊ ಇಷ್ಟು ಟಾಪಿಕ್ಸ್ ಬರುತ್ತೆ, ಅಂದರೆ ತುಂಬ ಟಾಪಿಕ್ಸ್ ಬರುತ್ತೆ. ಡಯಾಬಿಟಿಸ್ ಮೆಲಿಟಿಸು ಇದೆಲ್ಲ ಬರುತ್ತೆ. ಇದರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾಕಪ್ಪ ಅಂದರೆ ಇವಾಗ ಈ ಎಲ್ಲದರಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕುಂತ್ರೆ ವಿಡಿಯೋ ಲಾಂಗ್ ಆಗುತ್ತೆ. ಸೊ ಜಸ್ಟ್ ಮೇನ್ ಪಾಯಿಂಟ್ಸ್ನ ಹೇಳ್ತಾ ಹೋಗ್ಬಿಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ ಮೇಲೆ ಏನಂದರೆ 5 ಮಾರ್ಕ್ಸ್ ಆ್ಯಂಡ್ 1 ಮಾರ್ಕ್ಸ್ MCQ ಬರುತ್ತೆ, ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಇದು ಬಯೋಕೆಮಿಸ್ಟ್ರಿ ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ 2 ಲಿಪಿಡ್ಸ್. ಇದರಲ್ಲಿ ಏನೇನು ಇಂಪಾರ್ಟೆಂಟಪ್ಪ ಅಂದರೆ ಫ್ಯಾಟಿ ಆ್ಯಸಿಡ್ಸ್ ಮೀನ್ಸ್ ಇದು ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 5 ಮಾರ್ಕ್ಸ್ಗೆ ಬರುತ್ತೆ ಫ್ಯಾಟಿ ಆ್ಯಸಿಡ್ಸು. ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಲಿಪಿಡ್ ಪ್ರೊಫೈಲು, ಲಿಪೋಪ್ರೋಟೀನ್ಸ್, ಇದು ರಿಪೀಟೆಡ್ ಕ್ವಶನ್ ತುಂಬ ಸಲ. ಸೊ ಇದು ಕೂಡ ಇಂಪಾರ್ಟೆಂಟು. ಮತ್ತು ಇದರಲ್ಲಿ ಕೂಡ ಡೈಜೆಷನ್, ಅಬ್ಜಾರ್ಪ್ಷನ್, ಮೆಟಾಬಾಲಿಸಮ್, ಲಿಪಿಡ್ಸ್ ಇದೆಲ್ಲ ಇಂಪಾರ್ಟೆಂಟು. ಮತ್ತು ಕೊಲೆಸ್ಟ್ರಾಲ್ ಕೂಡ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ 3 ಪ್ರೋಟೀನ್ಸ್. ಇದ್ರ ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 5 ಮಾರ್ಕ್ಸ್. ನಾನು ಬಯೋಕೆಮಿಸ್ಟ್ರಿ ಹೇಳ್ತಾ ಇದ್ದೀನಿ, ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರೋಟೀನ್ಸು. ಇದ್ರ ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 5 ಮಾರ್ಕ್ಸ್ಗೆ ಬರುತ್ತೆ. ಇದರಲ್ಲಿ ಏನಪ್ಪ ಅಂದರೆ ಎಮಿನೋ ಆ್ಯಸಿಡ್ಸು, ಇದರಲ್ಲಿ ಕೂಡ ಸೇಮ್ ಡೈಜೆಷನ್, ಅಬ್ಜಾರ್ಪ್ಷನ್, ಮೆಟಾಬಾಲಿಸಮ್, ಪ್ರೋಟೀನ್ ಮತ್ತು ರಿಲೇಟೆಡ್ ಡಿಸಾರ್ಡರ್ಸ್ ಇವೆಲ್ಲ ಇಂಪಾರ್ಟೆಂಟು. ಮತ್ತು ನಾರ್ಮಲ್ ಪ್ಲಾಸ್ಮಾ ಪ್ರೋಟೀನ್ ನಾರ್ಮಲ್ ವ್ಯಾಲ್ಯೂಸು, ಫಂಕ್ಷನ್ಸು, ಟೈಪ್ಸು ಇದೆಲ್ಲ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕ್ಲಿನಿಕಲ್ ಎಂಜೈಮಾಲಜಿ. ಇದು ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 1 ಮಾರ್ಕ್ಸ್ MCQ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಸಿಡ್ ಬೇಸ್ ಮೇಂಟೆನೆನ್ಸ್. ಇದ್ರ ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ 1 ಕ್ವಶನು ಮತ್ತು 1 MCQ ಬರುತ್ತೆ. ಇದರಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂದರೆ ಸೊ ಎಸಿಡ್ ಬೇಸ್ ಮೇಂಟೆನೆನ್ಸಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂದರೆ pH ಡೆಫಿನಿಷನ್ ಮತ್ತು ನಾರ್ಮಲ್ ವ್ಯಾಲ್ಯೂ ಮತ್ತು ರೆಗ್ಯುಲೇಷನ್ ಆಫ್ ಬ್ಲಡ್ pH 4 ಪಾಯಿಂಟ್ಸ್ ಏನು ಹಾಕಿದ್ದೀನಿಲ್ಲ, ABG ನಾರ್ಮಲ್ ವ್ಯಾಲ್ಯೂಸು ಮತ್ತು ಎಸಿಡ್ ಬೇಸ್ ಡಿಸಾರ್ಡರ್ಸ್, ಟೈಪ್ಸ್, ಡೆಫಿನಿಷನ್, ಕಾಜಸ್ ಅದೆಲ್ಲ ಇಂಪಾರ್ಟೆಂಟು. ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ ಒಂದು 2 ಮಾರ್ಕ್ಸ್ ಕ್ವಶನು ಮತ್ತು ಇನ್ನೊಂದು 1 MCQ ಬರುತ್ತೆ, ನಿಮ್ಮ ಮೈಂಡಲ್ಲಿ ಇಟ್ಕೊಳ್ರಿ. ಮತ್ತು ನೆಕ್ಸ್ಟು ಯೂನಿಟ್ 6 ಹೆಮೆಕ್ಯಾಟಬಾಲಿಸಮ್. ಇದರಲ್ಲಿ ಏನಪ್ಪ ಅಂದರೆ ಫಸ್ಟ್ ಬಿಟ್ಟು ಸೆಕೆಂಡ್ ಪಾಯಿಂಟ್ ನೋಡಿರಿ ಜಾಂಡೀಸ್, ಟೈಪ್ಸ್, ಕಾಜಸ್, ಯೂರಿನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್. ಮತ್ತು ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ವ್ಯಾನ್-ಡೆನ್-ಬರ್ಗ್ ಟೆಸ್ಟ್. ಇದು ವೆರಿ ಇಂಪಾರ್ಟೆಂಟು. 2ನೇ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಏನು ಹಾಕಿದ್ದಿಲ್ಲ, ಜಾಂಡೀಸು, ಟೈಪ್ಸು, ಕಾಜಸ್ಸು ಅದೆಲ್ಲ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ 7 ಆರ್ಗನ್ ಫಂಕ್ಷನ್ ಟೆಸ್ಟ್. ಇದರಲ್ಲಿ ಏನಪ್ಪ ಅಂದರೆ ರೀನಲ್, ಲೈವರ್, ಥೈರಾಯ್ಡ್ ಇದೆಲ್ಲ ಇಂಪಾರ್ಟೆಂಟು. 2 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ 8 ಇಮ್ಯುನೋ ಕೆಮಿಸ್ಟ್ರಿ. ಇದರಲ್ಲಿ 1 ಮಾರ್ಕ್ಸ್ MCQ ಬರುತ್ತೆ. ಸೊ ನಾನು ಏನಪ್ಪ ಅಂದರೆ ಈ ಜಸ್ಟ್ ಸಿಲೆಬಸ್ನ ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಒಂದು PDF ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ, ನಿಮ್ಮ ಸೀನಿಯರ್ಸ್ಗೆ ರೆಡಿ ಮಾಡಿದ್ದೆ. ಆ PDF ನಿಮಗೆ ಒಂದು ಸಲ ತೋರಿಸ್ತೀನಿ ಮತ್ತು ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನ್ಯೂಟ್ರಿಷನ್ ಬರೋಣ. ಇವಾಗ ನ್ಯೂಟ್ರಿಷನಲ್ಲಿ ಏನೇನು ಬರುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಫಸ್ಟ್ ಬಂದುಬಿಟ್ಟು ಯೂನಿಟ್ 1 ನ್ಯೂಟ್ರಿಷನ್. ಇದ್ರ ಮೇಲೆ 1 ಮಾರ್ಕ್ಸ್ MCQ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್. ಇದ್ರ ಮೇಲೆ 2 ಮಾರ್ಕ್ಸ್ಗೆ 1 ಕ್ವಶನು. ಇದರಲ್ಲಿ ಏನೇನು ಇಂಪಾರ್ಟೆಂಟಪ್ಪ ಅಂದರೆ ಕೆಳಗಡೆ ಒಂದು ಇದು ನೋಡಿರಿ ಎನರ್ಜಿ ಅಂತ. ಇದರಲ್ಲಿ ಏನಂದರೆ ಯೂನಿಟ್ ಆಫ್ ಎನರ್ಜಿ ಅದು ಬರುತ್ತೆ, ಮತ್ತು ಬೇಸಲ್ ಮೆಟಾಬಾಲಿಕ್ ರೇಟ್ ಬರುತ್ತೆ, BMR ಬರುತ್ತೆ, ಮತ್ತು ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಆಫ್ BMR ಇದು ಕೂಡ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟು ಇಂಪಾರ್ಟೆಂಟು ಈ ಚಾಪ್ಟ್ರಲ್ಲಿ. ಮತ್ತು ಡಯಟ್ ರಿಸೋರ್ಸಸ್ ಕೂಡ ಇಂಪಾರ್ಟೆಂಟು ನೋಡ್ಕೊಬೋದು, 3rd ಪಾಯಿಂಟು. ಮತ್ತು ಫಂಕ್ಷನ್ಸ್ ಮತ್ತು RDA. ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ 3 ಪ್ರೋಟೀನ್ಸ್. ಇದರಲ್ಲಿ ಏನಪ್ಪ ಅಂದರೆ ಕಂಪೋಸಿಷನ್ ಅನ್ನೋದು ವೆರಿ ಇಂಪಾರ್ಟೆಂಟು. ಸೊ ಕಂಪೋಸಿಷನ್ ಬಗ್ಗೆ ಏನಾದರೂ ಒಂದು ಕೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಂಕ್ಷನ್ಸು ಮತ್ತು ಎಮಿನೋ ಆ್ಯಸಿಡ್ಸ್ ಬಗ್ಗೆ 2 ಮಾರ್ಕ್ಸ್ಗೆ ಒಂದು ಏನಾದರೂ ಕೇಳ್ಬೋದು. ಮತ್ತು ಪ್ರೋಟೀನ್ಸ್ ರಿಕ್ವೈರ್ಮೆಂಟ್ ಆಫ್ RDA ಇದು ಕೂಡ ಕೇಳ್ಬೋದು.
ಸೊ ನೆಕ್ಸ್ಟ್ ಬಂದುಬಿಟ್ಟು ಇದ್ರ ಮೇಲೆ ಪ್ರೋಟೀನ್ಸ್ ಮೇಲೆ ಯೂನಿಟ್ 3 ಮೇಲೆ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ 4 ಇದರಲ್ಲಿ ಏನಪ್ಪ ಅಂದರೆ ಒಂದು MCQ ಬರುತ್ತೆ. ಯೂನಿಟ್ 5 ವಿಟಮಿನ್ಸ್ ಇದರಲ್ಲಿ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಕರೆಕ್ಟಾಗಿ ಹೇಳ್ತೀನಿ ನೋಡಿರಿ, ಕರೆಕ್ಟಾಗಿ ಕೇಳಿಸ್ಕೊರಿ. ಇದರಲ್ಲಿ ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಇ ಇವು 3 ಬರಲಿಲ್ಲಪ್ಪ ಅಂದರೆ ವಿಟಮಿನ್ ಸಿ ಬಗ್ಗೆ ಕೇಳ್ತಾರೆ. ಅದನ್ನು ಮೈಂಡಲ್ಲಿ ಇಟ್ಕೊಳ್ರಿ. ವಿಟಮಿನ್ ಎ, ವಿಟಮಿನ್ ಇ, ವಿಟಮಿನ್ ಡಿ, ವಿಟಮಿನ್ ಎ ಇವು ಏನಪ್ಪ ಅಂದರೆ ಇವು 4 ಕಂಪಲ್ಸರಿ ಕೇಳ್ತಾರೆ. 4ರಲ್ಲಿ 1 ಕಂಪಲ್ಸರಿ ಕೇಳ್ತಾರೆ. ಅಕಸ್ಮಾತ್ ಇವು ಕೇಳಿಲ್ಲಪ್ಪ ಅಂದರೆ ವಿಟಮಿನ್ B12 ಇದು ಇಂಪಾರ್ಟೆಂಟು. RD ಬಗ್ಗೆ ಕೇಳ್ತಾರೆ. ಇಲ್ಲಿ ಕೆಳಗೆ ನೋಡ್ಕೋಬೋದು. ಫಂಕ್ಷನ್ಸ್, ಡಯಟರಿ ಸೋರ್ಸಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ಆಫ್ RD ಆಫ್ ಎವರಿ ವಿಟಮಿನ್. ಸೊ 2 ಮಾರ್ಕ್ಸ್ಗೆ ಕೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಿನರಲ್ಸ್ ಇದರಲ್ಲಿ ಏನಪ್ಪ ಅಂದರೆ 1 ಮಾರ್ಕ್ಸ್ MCQ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಚಾಪ್ಟರು ಬ್ಯಾಲೆನ್ಸ್ಡ್ ಡಯಟ್. ಸೊ ಮೊನ್ನೆ ಒಂದು ಎಕ್ಸಾಮ್ ಇತ್ತಲ್ಲ ಸೆಕೆಂಡ್ ಸೆಮ್ದು, ಸೊ ಇದರಲ್ಲಿ ಚಾಪ್ಟರ್ ಮೇಲೆ ಬಂದಿತ್ತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇದರಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂದರೆ ಇದ್ರ ಮೇಲೆ ಏನು ಕೇಳಿದ್ರಪ್ಪ ಅಂದರೆ ಮೊನ್ನೆ 10 ಮಾರ್ಕ್ಸ್ಗೆ ಬ್ಯಾಲೆನ್ಸ್ ಡಯಟ್ ಬಗ್ಗೆನೇ ಕೇಳಿದ್ರು, ರಿಪೀಟೆಡ್ ಕ್ವಶನ್ನು. ಸೊ ಇದರಲ್ಲಿ ಏನೇನು ಇಂಪಾರ್ಟೆಂಟಪ್ಪ ಅಂದರೆ ಡೆಫಿನೇಷನ್, ಪ್ರಿನ್ಸಿಪಲ್, ಸ್ಟೆಪ್ಸ್ ಮತ್ತು ಫುಡ್ ಗೈಡ್ಸ್ ಮತ್ತು RD ಡೆಫಿನೇಷನ್, ಲಿಮಿಟೇಷನ್, ಯೂಸಸ್, ಫುಡ್ ಎಕ್ಸ್ಚೇಂಜ್ ಸಿಸ್ಟಮ್ಸ್ ಇದು ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟು. ಫುಡ್ ಎಕ್ಸ್ಚೇಂಜ್ ಸಿಸ್ಟಮ್ ವೆರಿ ಇಂಪಾರ್ಟೆಂಟು. ಮತ್ತು ಕ್ಯಾಲ್ಕುಲೇಷನ್ ಆಫ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ಫುಡ್ಸ್ ಇದು ಇಂಪಾರ್ಟೆಂಟು. ಮತ್ತು ಡಯಟ್ರಿ ಫೈಬರ್ ಇದು ಕೂಡ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ನ್ಯೂಟ್ರಿಷನ್ ಆಫ್ ಅಕ್ರಾಸ್ ಲೈಫ್ ಸೈಕಲ್. ಸೊ ಇದರಲ್ಲಿ ಏನಪ್ಪ ಅಂದರೆ ಇದರಲ್ಲಿ ಕೂಡ ಮೆನು ಪ್ಲಾನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟು. ಎಲ್ಲರೂ ನೋಡ್ಕೊಳ್ಳಿ, ತುಂಬ ಸಲ ರಿಪೀಟ್ ಆಗಿದೆ. ಫಸ್ಟ್ ಪಾಯಿಂಟ್ ಮೆನು ಪ್ಲಾನಿಂಗ್ ಅಂತ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಮೀಲ್ ಪ್ಲಾನಿಂಗ್ ಆರ್ ಮೆನು ಪ್ಲಾನಿಂಗ್ ಡೆಫಿನೇಷನ್, ಪ್ರಿನ್ಸಿಪಲ್, ಸ್ಟೆಪ್ಸ್ ತುಂಬ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಇನ್ಫ್ಯಾಂಟ್ ಆ್ಯಂಡ್ ಯಂಗ್ ಚೈಲ್ಡ್ ಫೀಡಿಂಗ್ IYCF ಗೈಡ್ಲೈನ್ಸ್, ಬ್ರೆಸ್ಟ್ ಫೀಡಿಂಗ್ ಇನ್ಫ್ಯಾಂಟ್ ಫುಡ್ಸ್ ಇದು ಕೂಡ ರಿಪೀಟೆಡ್ ಕ್ವಶನು. ಫಸ್ಟ್ 2 ಪಾಯಿಂಟ್ಸ್ ಏನಪ್ಪ ಅಂದರೆ ರಿಪೀಟೆಡ್ ಕ್ವಶನ್ಸು. ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಡಯಟ್ ಪ್ಲ್ಯಾನ್ ಇದು ಕೂಡ ರಿಪೀಟೆಡ್ ಕ್ವಶನು. ಇದರಲ್ಲಿ ಏನಪ್ಪ ಅಂದರೆ ಫಸ್ಟ್ 3 ಪಾಯಿಂಟ್ಸು ರಿಪೀಟೆಡ್ ಕ್ವಶನ್ಸ್ ಆಗಿದೆ ಆಲ್ರೆಡಿ. ಸೊ ಇದರಲ್ಲಿ ಕರೆಕ್ಟಾಗಿ ನೋಡ್ಕೊಳ್ರಿ ಎಲ್ಲರೂ. ಮತ್ತು ಇನ್ನೊಂದು ಲಾಸ್ಟ್ ಪಾಯಿಂಟ್ ನೋಡ್ಕೊಳ್ರಿ, ನ್ಯೂಟ್ರಿಷನ್ ಆಫ್ ಲ್ಯಾಕ್ಟೇಷನ್ ಇದು ಕೂಡ ಇಂಪಾರ್ಟೆಂಟ್ ಇದರಲ್ಲಿ. ಸೊ ಈ ಬ್ಯಾಲೆನ್ಸ್ ಡಯಟಲ್ಲಿ ಏನಪ್ಪ ಅಂದರೆ ಇಷ್ಟು ಇಂಪಾರ್ಟೆಂಟು. ಸೊ ಮತ್ತು ನಾನು ಇನ್ನೂ ತುಂಬ ಟೈಮ್ ಇದೆ ಸೆಕೆಂಡ್ ಸೆಮ್ಗೆ ಎಕ್ಸಾಮ್ಸ್ಗೆ. ಅಲ್ಲಿ ಅದ್ರ ಬಗ್ಗೆ ಟೆನ್ಷನ್ ಬೇಡ, ನಾನು ಡೈಲಿ ಇಂಪಾರ್ಟೆಂಟ್ ಕ್ವಶನ್ ಸೆಂಡ್ ಮಾಡ್ತಾ ಇರ್ತೀನಿ, ನಿಮಗೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಆ PDF ಕೂಡ ಸೆಂಡ್ ಮಾಡ್ತೀನಿ. ನಾನು ಎಲ್ಲ PDFನ ರೆಡಿ ಮಾಡಿದ್ದೀನಿ, ಎಷ್ಟು ಮಾರ್ಕ್ಸ್ಗೆ ಏನೇನು ಬರುತ್ತೆ ಮತ್ತು ಒಂದು ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ರೆಡಿ ಮಾಡಿದ್ದೀನಿ. ಅದೆಲ್ಲ PDFನ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ, ಮತ್ತು ಒಂದು ಸಲ ತೋರಿಸ್ಕೂಡ ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಡಿಸಾರ್ಡರ್ ಇದ್ರ ಮೇಲೆ ಏನಪ್ಪ ಅಂದರೆ 5 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 2 ಕ್ವಶನ್ಸ್ 5 ಮಾರ್ಕ್ಸ್ 2 ಕ್ವಶನ್ಸ್ ಬರುತ್ತೆ ಚಾಪ್ಟರ್ ಮೇಲೆ. ಇದರಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂದರೆ ಡೆಫಿಷಿಯನ್ಸಿ ವಿಟಮಿನ್ A, B, C, D ಇದರಲ್ಲಿ ಏನು ನಾನು ಆಗಲೇ ಹೇಳಿದೆ ಏನಪ್ಪ ಅಂದರೆ ವಿಟಮಿನ್ D, ವಿಟಮಿನ್ A, ವಿಟಮಿನ್ C ವೆರಿ ಇಂಪಾರ್ಟೆಂಟ್ ಡಾಟಾ. ಸೊ ಇದರಲ್ಲಿ ಏನು ಕೇಳ್ಬೋದಪ್ಪ ಅಂದರೆ ವಿಟಮಿನ್ C ಅದರ ಡೆಫಿಷಿಯನ್ಸಿ ಡಿಸಾರ್ಡರ್ಸು, ಮತ್ತು ಕಾಜಸ್ ಏನು, ಮತ್ತು ಸೈನ್ಸ್ ಏನು, ಮತ್ತು ಸಿಮ್ಟಮ್ಸ್ ಏನು, ಮತ್ತು ಮ್ಯಾನೇಜ್ಮೆಂಟು, ಪ್ರಿವೆನ್ಷನ್ಸು, ಮತ್ತು ನರ್ಸ್ ರೋಲು ಅದೆಲ್ಲ ಕೇಳ್ತಾರೆ, ನಿಮ್ಮ ಮೈಂಡಲ್ಲಿ ಇರಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಚೈಲ್ಡ್ಹುಡ್ ಒಬೆಸಿಟಿ ಇದು ಕೂಡ ರಿಪೀಟೆಡ್ ಕ್ವಶನ್ನು. ಪಾಯಿಂಟ್ 2 ಆ್ಯಂಡ್ ಪಾಯಿಂಟ್ 3 ನೀವು ಕರೆಕ್ಟಾಗಿ ಓದ್ಕೊಂಡ್ರೆ 5 ಮಾರ್ಕ್ಸ್ ಪಕ್ಕ ಅಂತ ಅಂದ್ಕೊಂಡ್ಬಿಡ್ರಿ. ಸೊ ಕರೆಕ್ಟಾಗಿ ಓದ್ಕೊಂಡು ಹೋಗ್ರಿ. ಮತ್ತು ಮ್ಯಾಲ್ ನ್ಯೂಟ್ರಿಷನ್, ಪ್ರೋಟೀನ್, ಎನರ್ಜಿ, ಮ್ಯಾಲ್ ನ್ಯೂಟ್ರಿಷನ್ ಇದು ಕೂಡ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಯೂನಿಟ್ 9 ಥೆರಪ್ಯೂಟಿಕ್ ಡಯಟ್ ಇದ್ರ ಮೇಲೆ ಏನಪ್ಪ ಅಂದರೆ ಡೆಫಿನೇಷನ್ ಕೇಳ್ಬೋದು, ಡಿಫೈನ್ ಥೆರಪ್ಯೂಟಿಕ್ ಡಯಟ್ ಅಂತ. ಸೊ ಇದು ಕೂಡ ಓದ್ಕೊಂಡು ಹೋಗ್ರಿ. ಡೆಫಿನೇಷನ್, ಆಬ್ಜೆಕ್ಟಿವ್ಸ್, ಪ್ರಿನ್ಸಿಪಲ್ಸ್ ಮತ್ತು ಮೋಡಿಫಿಕೇಷನ್ ಇದೆಲ್ಲ ಇಂಪಾರ್ಟೆಂಟು. ಸೊ ಇದರ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ ಯೂನಿಟ್ 9 ಮೇಲೆ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ 1 ಮತ್ತು 1 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಯೂನಿಟ್ 10 ಕುಕ್ಕರಿ ರೂಲ್ಸ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಇದು ಕೂಡ ವೆರಿ ಇಂಪಾರ್ಟೆಂಟು. ಇದರಲ್ಲಿ ಲಾಸ್ಟ್ 4 ಪಾಯಿಂಟ್ಸ್ ನೋಡ್ಕೊರಿ. ಫುಡ್ ಪ್ರಿಸರ್ವೇಷನ್, ಫುಡ್ ಅಡಿಟಿವ್ಸ್ ಆ್ಯಂಡ್ ಫುಡ್ ಅಡಲ್ಟ್ರೇಷನ್, ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ PFA ಅಂದರೆ ಏನಪ್ಪ ಅಂದರೆ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್. ನೆಕ್ಸ್ಟ್ ಬಂದುಬಿಟ್ಟು ಫುಡ್ ಸ್ಟ್ಯಾಂಡರ್ಡ್ಸ್. ಇವು ಲಾಸ್ಟ್ 4 ಪಾಯಿಂಟ್ಸ್ ಏನಪ್ಪ ಅಂದರೆ ತುಂಬ ಸಲ ರಿಪೀಟ್ ಆಗಿದೆ ಆಲ್ರೆಡಿ. ಸೊ ಒಂದು ಸಲ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. ನೋಡ್ಕೋರಿ, ಇನ್ನೂ ತುಂಬ ಟೈಮ್ ಇದೆ, ಆರಾಮಾಗಿ ಓದ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಯೂನಿಟ್ 11 ನ್ಯೂಟ್ರಿಷನ್ ಅಸೆಸ್ಮೆಂಟ್ ಆ್ಯಂಡ್ ನ್ಯೂಟ್ರಿಷನ್ ಎಜುಕೇಷನ್ ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 5 ಮಾರ್ಕ್ಸ್ಗೆ 1 ಕ್ವಶನ್. ಇದರಲ್ಲಿ ಏನು ಕೇಳ್ಬೋದಪ್ಪ ಅಂದರೆ ಕರೆಕ್ಟಾಗಿ ನೋಡ್ಕೊಡ್ರಿ. ನ್ಯೂಟ್ರಿಷನ್ ಎಜುಕೇಷನ್ ಪರ್ಪಸಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಮೆಥಡ್ಸ್, ಅಥವಾ ಅದನ್ನು ಬಿಟ್ಟರೆ ನ್ಯೂಟ್ರಿಷನ್ ಅಸೆಸ್ಮೆಂಟ್ ಬಗ್ಗೆನೇ ಕೇಳ್ಬೋದು. ಅದನ್ನು ಬಿಟ್ಟರೆ FFQ ಹಾಕಿದ್ದೀನಿ ನೋಡಿರಿ ನಾನು. ಫುಡ್ ಫ್ರೀಕ್ವೆನ್ಸಿ ಕ್ವೆಶನಾಯರ್ ಇದು ಕೂಡ ಇಂಪಾರ್ಟೆಂಟು. ಮತ್ತು ಡಯಟ್ರಿ ಇಂಟೇಕು, ಅಸೆಸ್ಮೆಂಟ್ ಆಫ್ ಡಯಟ್ರಿ ಇಂಟೇಕು, ಈ 3 ಪಾಯಿಂಟ್ಸ್ನ ಕರೆಕ್ಟಾಗಿ ನೋಡ್ಕೊಂಡು ಹೋಗ್ರಿ. 5 ಮಾರ್ಕ್ಸ್ಗೆ ಈ ಚಾಪ್ಟರ್ ಮೇಲೆ ಒಂದು 5 ಮಾರ್ಕ್ಸ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಯೂನಿಟ್ 12 ನ್ಯಾಷನಲ್ ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್ ಆ್ಯಂಡ್ ರೋಲ್ ಆಫ್ ನರ್ಸ್ ಇದರಲ್ಲಿ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ 1 ಕ್ವಶನ್. ಇದರಲ್ಲಿ ಏನು ಕೇಳ್ಬೋದಪ್ಪ ಅಂದರೆ
ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ ಅಥವಾ ನ್ಯಾಷನಲ್ ನ್ಯೂಟ್ರಿಷನಲ್ ಪಾಲಿಸಿ. ಸೊ ಏನಾದರೂ ಒಂದು ಮತ್ತು ಇಲ್ಲಿ ಕರೆಕ್ಟಾಗಿ ನೋಡ್ಕೋರಿ. ಒಂದು ನಿಮಗೆ ಮೈಂಡಲ್ಲಿ ಹೇಳ್ತೀನಿ, ಇಲ್ಲಿ MDMS ಇದೆ, ICDS ಇದೆ, NIDDCP ಇದೆ, YIFS ಇದೆ. ಇದರದ್ದು ಏನಪ್ಪ ಅಂದರೆ ಫುಲ್ ಫಾರ್ಮ್ ಕೇಳ್ಬೋದು, ಮೀನ್ಸ್ ಎಕ್ಸ್ಪ್ಯಾಂಡ್ ಕೇಳ್ಬೋದು. ಎಕ್ಸ್ಪ್ಯಾಂಡ್ ಅಂದರೆ ಏನು, ವಿಸ್ತರಿಸಿ. ಇವಾಗ ಫಾರ್ ಎಕ್ಸಾಂಪಲ್ ICDS ಎಕ್ಸ್ಪ್ಯಾಂಡ್ ಅಂತ ಮಾಡ್ತಾರೆ, ಅವಾಗ ನೀವೇನು ಬರೀಬೇಕಂದ್ರೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್, ಇದು ಈ ಥರ ಬರೀಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು MDMS ಎಕ್ಸ್ಪ್ಯಾಂಡ್ ಅಂತ ಕೇಳ್ತಾರೆ, ಅಲ್ಲಿ ಏನು ಬರೀಬೇಕಪ್ಪ ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಈ ಥರ ಕೇಳ್ತಾರೆ. ಅಥವಾ ಅದ್ರ ಬಗ್ಗೆನೂ ಕೇಳ್ಬೋದು. ಡಿಫೈನ್ ಅದ್ರ ಬಗ್ಗೆ ಏನಾದರೂ ರೈಟ್ ಅಬೌಟ್ ಅದು ಕೇಳ್ಬೋದು. 2 ಮಾರ್ಕ್ಸ್ಗೆ ಏನಾದರೂ ಒಂದು ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ಸೊ ಈ ಯೂನಿಟ್ 12 ಚಾಪ್ಟ್ರಲ್ಲಿ ಏನು ಇಂಪಾರ್ಟೆಂಟಪ್ಪ ಅಂದರೆ ಎಷ್ಟು ಇಂಪಾರ್ಟೆಂಟು, ಫಸ್ಟ್ 3 ಪಾಯಿಂಟ್ಸು ಮತ್ತು ಕೆಳಗಡೆ ಬಂದುಬಿಟ್ಟು ಇವು ನಾನು ಆಗಲೇ ಹೇಳಿದಲ್ಲ, ಎಕ್ಸ್ಪ್ಯಾಂಡು, ICDS, MDMS, NIDDCP ಇಷ್ಟು ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಯೂನಿಟ್ 13 ಫುಡ್ ಸೇಫ್ಟಿ, ಇದ್ರ ಮೇಲೆ ಒಂದು MCQ ಬರುತ್ತೆ. ಸೊ ಇಷ್ಟು ನ್ಯೂಟ್ರಿಷನ್ ಆ್ಯಂಡ್ ಬಯೋಕೆಮಿಸ್ಟ್ರಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ನಾನು ಪೂರ್ತಿ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಥವಾ ನಾನು ಒಂದೊಂದು ಚಾಪ್ಟರ್ ಮೇಲೆ ಕ್ಲಾಸಸ್ ಮಾಡೋಕ್ಕೆ ಕೂಡ ಒಂದು ಟ್ರೈ ಮಾಡ್ತೀನಿ. ಆದರೆ ಓಕೆ ಆಗಲಿಲ್ಲ ಅಂದರೆ ನಾನು ಡೈಲಿ ಇಂಪಾರ್ಟೆಂಟ್ ಕ್ವಶನ್ನ ಸೆಂಡ್ ಮಾಡ್ತೀನಿ. ನಿಮಗೆ ಹೆಲ್ಪ್ ಎಷ್ಟಾಗುತ್ತೆ ಅಷ್ಟು ನನ್ನಿಂದ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇವಾಗ ಒಂದು PDF ತೋರಿಸ್ತೀನಿ. ಆ PDFಲ್ಲಿ ಕೂಡ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಹಾಕಿದ್ದೀನಿ, ಚಾಪ್ಟರ್ ವೈಸು, ಮತ್ತು ಎಷ್ಟು ಮಾರ್ಕ್ಸ್ ಬರುತ್ತೆ ಅದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಹಾಕಿದ್ದೀನಿ. ಒಂದ್ಸಲ ತೋರಿಸ್ತೀನಿ, ಜಸ್ಟ್ ಎಕ್ಸ್ಪ್ಲೇನ್ ಮಾಡಲ್ಲ, ಜಸ್ಟ್ ತೋರಿಸ್ತೀನಿ. ಸೊ ಆ PDF ನಿಮಗೆ ಗ್ರೂಪಲ್ಲಿ ಹಾಕ್ತೀನಿ, ಎಲ್ಲ ಥರ ಹೆಲ್ಪ್ ಆಗುತ್ತೆ. ವೇಟ್ ಮಾಡಿರಿ, ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ನೋಡ್ಕೋಬೋದು, ಸೆಕೆಂಡ್ ಸೆಮಿಸ್ಟರ್ BSc ನರ್ಸಿಂಗ್ ಬ್ಲೂ ಪ್ರಿಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ ಚಾಪ್ಟರ್ಸ್ ಅಪ್ಲೈಡ್ ಬಯೋಕೆಮಿಸ್ಟ್ರಿ. ಸೊ ಯೂನಿಟ್ 1 ಕಾರ್ಬೋಹೈಡ್ರೇಟ್ಸು 5 ಮಾರ್ಕ್ಸ್ 1 ಕ್ವಶನ್ ಈ ಥರ ಹಾಕಿದ್ದೀನಿ, ನಿಮಗೆ ಈಸಿ ಆಗೋ ಥರ. ಸೊ ನೆಕ್ಸ್ಟ್ ಯೂನಿಟ್ 2 ಲಿಪಿಡ್ಸ್ 5 ಮಾರ್ಕ್ಸ್ 1 ಕ್ವಶನು. ಸೊ ನೆಕ್ಸ್ಟು ಯೂನಿಟ್ 3 ಪ್ರೋಟೀನ್ಸ್ 5 ಮಾರ್ಕ್ಸ್ 1 ಕ್ವಶನ್. ಸೊ ನೆಕ್ಸ್ಟು ಕ್ಲಿನಿಕಲ್ ಎಂಜೈಮಾಲಜಿ 1 ಮಾರ್ಕ್ಸ್ MCQ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೆಮೆಕಟಾಬಲಿಸಮ್ 2 ಮಾರ್ಕ್ಸ್ 1 ಕ್ವಶನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಆರ್ಗನ್ ಫಂಕ್ಷನ್ ಟೆಸ್ಟ್ 2 ಮಾರ್ಕ್ಸ್ 1 ಕ್ವಶನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಮ್ಯುನೋಕೆಮಿಸ್ಟ್ರಿ 1 ಮಾರ್ಕ್ಸ್ MCQ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಸೆಕೆಂಡ್ ಸೆಮಿಸ್ಟರ್ BSc ನರ್ಸಿಂಗ್ ಬ್ಲೂ ಪ್ರಿಂಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ ಚಾಪ್ಟರ್ಸ್ ಅಪ್ಲೈಡ್ ನ್ಯೂಟ್ರಿಷನ್. ಸೊ ಇದರಲ್ಲಿ ಏನಪ್ಪ ಅಂದರೆ ಇಂಟ್ರೊಡಕ್ಷನ್ ಆಫ್ ನ್ಯೂಟ್ರಿಷನ್ 1 ಮಾರ್ಕ್ಸ್ MCQ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ 2 ಮಾರ್ಕ್ಸ್ 1 ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರೋಟೀನ್ಸ್ 2 ಮಾರ್ಕ್ಸ್ 1 ಕ್ವಶನ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಫ್ಯಾಟ್ಸ್ 1 ಮಾರ್ಕ್ಸ್ MCQ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಿಟಮಿನ್ಸ್ 2 ಮಾರ್ಕ್ಸ್. ಸೊ ನೆಕ್ಸ್ಟು ಮಿನರಲ್ಸ್ 1 ಮಾರ್ಕ್ಸ್ MCQ. ನೆಕ್ಸ್ಟು ಬ್ಯಾಲೆನ್ಸ್ಡ್ ಡಯಟ್ 15 ಮಾರ್ಕ್ಸ್ಗೆ 1 ಕ್ವಶನು, ವೆರಿ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೋರಿ. ಸೊ ನೆಕ್ಸ್ಟ್ ನಾನು ಆಗಲೇ ಆ ಸಿಲೆಬಸಲ್ಲಿ ಏನಪ್ಪ ಅಂದರೆ 10 ಮಾರ್ಕ್ಸ್ ಅಂತ ಹಾಕಿದೆ. ಸೊ ಇದ್ರ ಮೇಲೆ ಏನಪ್ಪ ಅಂದರೆ 15 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಸಾರಿ ಫಾರ್ ದ್ಯಾಟ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇದ್ರ ಯೂನಿಟ್ 7 ಏನಪ್ಪ ಅಂದರೆ ಬ್ಯಾಲೆನ್ಸ್ ಡಯಟು 15 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಡಿಸಾರ್ಡರ್ಸ್ 5 ಮಾರ್ಕ್ಸ್ 2 ಕ್ವಶನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಥೆರಪ್ಯೂಟಿಕ್ ಡಯಟ್ಸ್ ಇದ್ರ ಮೇಲೆ ಏನಪ್ಪ ಅಂದರೆ 2 ಮಾರ್ಕ್ಸ್ಗೆ 1 ಕ್ವಶನು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕುಕ್ಕರಿ ರೂಲ್ಸ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ 5 ಮಾರ್ಕ್ಸ್ 1 ಕ್ವಶನ್ನು. ಸೊ ನೆಕ್ಸ್ಟ್ ಬಂದುಬಿಟ್ಟು ನ್ಯೂಟ್ರಿಷನಲ್ ಅಸೆಸ್ಮೆಂಟ್ ಆಫ್ ನ್ಯೂಟ್ರಿಷನ್ ಎಜುಕೇಷನ್ 5 ಮಾರ್ಕ್ಸ್ 1 ಕ್ವಶನ್ನು. ಸೊ ನೆಕ್ಸ್ಟ್ ಬಂದುಬಿಟ್ಟು ನ್ಯಾಷನಲ್ ನ್ಯೂಟ್ರಿಷನಲ್ ಪ್ರೋಗ್ರಾಮ್ಸ್ ಆ್ಯಂಡ್ ರೋಲ್ ಆಫ್ ನರ್ಸ್ 2 ಮಾರ್ಕ್ಸ್ಗೆ 2 ಕ್ವಶನ್ಸು. ಸೊ ಇಷ್ಟು ಇಂಪಾರ್ಟೆಂಟು. ಮತ್ತು ಇನ್ನೊಂದು ಲಾಸ್ಟ್ ಯಾವುದಪ್ಪ ಅಂದರೆ ಫುಡ್ ಸೇಫ್ಟಿ 1 ಮಾರ್ಕ್ಸ್ MCQ. ಸೊ ಈ PDFನ ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಎಲ್ರಿಗೂ ಹೆಲ್ಪ್ ಆಗಲಿ. ಸೊ ಇನ್ನೊಂದು ಯಾವುದಪ್ಪ ಅಂದರೆ ಎಷ್ಟು ಇಂಪಾರ್ಟೆಂಟು. ಸೊ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಎಲ್ರಿಗೂ ಗೊತ್ತಿರುತ್ತೆ. ಬ್ಯಾಲೆನ್ಸ್ ಡಯಟ್ ಏನಪ್ಪ ಅಂದರೆ ನಾನು 10 ಮಾರ್ಕ್ಸ್ಗೆ ಇರೋದನ್ನು 15 ಮಾರ್ಕ್ಸ್ಗೆ ಇರೋದನ್ನು 10 ಮಾರ್ಕ್ಸ್ಗೆ ಹೇಳಿದ್ದೀನಿ. ಆ ಚಾಪ್ಟರ್ 15 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಸಿಲೆಬಸಲ್ಲಿ ನಾನು ರಾಂಗ್ ಹಾಕಿದ್ದೆ, ಇವಾಗ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ. ಇಲ್ಲಿ ನೋಡ್ಕೋಬೋದು, ನಾನು ಬ್ಯಾಲೆನ್ಸ್ ಡಯಟ್ ಏನಪ್ಪ ಅಂದರೆ 10 ಮಾರ್ಕ್ಸ್ ಹಾಕಿದ್ದೀನಿ. ಬಟ್ ಈ ಚಾಪ್ಟರ್ ಮೇಲೆ ಏನಪ್ಪ ಅಂದರೆ 15 ಮಾರ್ಕ್ಸ್ ಬರುತ್ತೆ. ಅದು ಮಿಸ್ಟೇಕ್ ಆಗಿ 10 ಮಾರ್ಕ್ಸ್ ಅಂತ ಬರ್ತಿದ್ದೀನಿ. ಸೊ ಬ್ಯಾಲೆನ್ಸ್ ಡಯಟ್ ಒಂದೇ ಮಿಸ್ಟೇಕ್ ಆಗಿರೋದು, ಏನಪ್ಪ ಅಂದರೆ ಇದ್ರ ಮೇಲೆ 15 ಮಾರ್ಕ್ಸ್ಗೆ 1 ಕ್ವಶನ್ ಬರುತ್ತೆ. ಸೊ ಇಷ್ಟು ನಿಮ್ಮ ಮೈಂಡಲ್ಲಿ ಇರಲಿ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ನಾನು ಡೈಲಿ ಸೆಂಡ್ ಮಾಡ್ತಾ ಇರ್ತೀನಿ. ಫಸ್ಟ್ ಸೆಮ್ ರಿಸಲ್ಟ್ ಬಂದ ಮೇಲೆ ನಿಮಗೆ ಸೆಕೆಂಡ್ ಸೆಮಲ್ಲಿ ಏನೇನು ಇಂಪಾರ್ಟೆನ್ಸ್ ಇದೆ, ಮತ್ತು ಕ್ಲಾಸಸ್ ಮಾಡೋಕ್ಕೆ ಆದರೆ ಕ್ಲಾಸಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಷ್ಟು ಅಪ್ಡೇಟ್ಸು ನೀವು ನ್ಯೂಟ್ರಿಷನ್ ಬಯೋಕೆಮಿಸ್ಟ್ರಿ ಬಗ್ಗೆ ಬ್ಲೂ ಪ್ರಿಂಟ್ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನ್ಯೂಟ್ರಿಷನ್ ನರ್ಸಿಂಗ್ ಫೌಂಡೇಶನ್ ಏನಪ್ಪ ಅಂದರೆ ನಾಳೆ ಅಥವಾ ನಾಡಿದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲ BSc ನರ್ಸಿಂಗ್ ಸೆಕೆಂಡ್ ಸೆಮ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಎಷ್ಟು ಅಪ್ಡೇಟ್ಸು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂದರೆ ನರ್ಸಿಂಗ್ ಫೌಂಡೇಶನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.